ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, RS ಕನ್ನಡ ಮೀಡಿಯಾಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತಿನ ಗೌರಿ ಕಲ್ಯಾಣ ನಾಳೆಯ ಸಂಚಿಕೆಯಲ್ಲಿ ಏನೆಲ್ಲ ನಡೀತಾ ಇದೆ ಎಂಬುದನ್ನು ಭಾವನಾತ್ಮಕವಾದ ರೀತಿಯಲ್ಲಿ ನೋಡೋಣ. ಇಷ್ಟು ದಿನ ಅವಮಾನ, ನೋವು ಮತ್ತು ಕಣ್ಣೀರನ್ನೇ ಅನುಭವಿಸುತ್ತಿದ್ದ ಗೌರಿಯ ಬದುಕಿನಲ್ಲಿ ಕೊನೆಗೂ ಸಂತಸದ ಕಿರಣ ಮೂಡಲಿದೆಯೇ? ಬನ್ನಿ ನೋಡೋಣ. ಸಂಚಿಕೆ ಆರಂಭದಲ್ಲೇ ಗೌರಿ ತನ್ನ ರೂಮಿನಲ್ಲಿ ಒಬ್ಬಳೇ ಕುಳಿತು ಕಣ್ಣೀರು ಹಾಕಿರುತ್ತಾಳೆ. ಯಾರಿಗೂ ತನ್ನ ಮನಸ್ಸಿನ ನೋವನ್ನು ಹೇಳಿಕೊಳ್ಳಲಾಗದೆ ಮೌನವಾಗಿ ಅಳುತ್ತಿರುವ ಗೌರಿಯನ್ನು ನೋಡಿದರೆ ವೀಕ್ಷಕರ ಕಣ್ಣಲ್ಲೂ ನೀರು ಬರುತ್ತದೆ. ಇದೇ ಸಮಯದಲ್ಲಿ ವಿವೇಕ್ ಸರಿತಾಳ ಬಳಿ ಬಂದು, ಅಮ್ಮ, ಇಷ್ಟು ದಿನ ನಮ್ಮ ಕಂಪನಿಯ ಡಿಸೈನ್ ನೋಡಿ ಚೆನ್ನಾಗಿದೆ ಅಂತ ಹೊಗಳುತ್ತಿದ್ದೀರಲ್ಲ, ಆ ಡಿಸೈನ್ ಮಾಡಿದವರು ಯಾರು ಅಂತ ಗೊತ್ತಾ ಎಂದು ಕೇಳುತ್ತಾನೆ. ಸರಿತಾಳಿಗೆ ಕುತೂಹಲ ಹೆಚ್ಚಾಗುತ್ತದೆ. ಆಗ ವಿವೇಕ್, ಅಮ್ಮ, ಆ ಡಿಸೈನ್ ಮಾಡಿದವರು ಬೇರೆ ಯಾರೂ ಅಲ್ಲ, ನಿಮ್ಮ ಸೊಸೆ ಗೌರಿ ಎಂದು ಹೇಳುತ್ತಿದ್ದಂತೆಯೇ ಸರಿತಾ ಒಂದು ಕ್ಷಣ ಬೆಚ್ಚಿ ಬೀಳುತ್ತಾಳೆ. ಇಷ್ಟು ದಿನ ತಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ಗೌರಿಯ ಪ್ರತಿಭೆ ತನ್ನ ಮುಂದೆ ನಿಂತಿದೆ ಎಂಬ ಸತ್ಯ ಅರಿವಾಗುತ್ತದೆ. ಗೌರಿಯ ಬಗ್ಗೆ ಹೆಮ್ಮೆ, ತನ್ನ ಮಾತಿನ ಬಗ್ಗೆ ಪಶ್ಚಾತ್ತಾಪ ಎರಡೂ ಭಾವನೆಗಳು ಸರಿತಾಳ ಮನಸ್ಸನ್ನು ಕಾಡುತ್ತದೆ. ಇನ್ನೊಂದೆಡೆ ವಿವೇಕ್ ಗೌರಿಯ ಬಳಿ ಬಂದು ಸಂತೋಷದ ಸುದ್ದಿಯನ್ನು ಹೇಳಲು ಪ್ರಯತ್ನಿಸುತ್ತಾನೆ. ಆದರೆ ಗೌರಿ ಹೇಳುವ ಮಾತು ಅವನ ಮನಸ್ಸನ್ನೇ ಮುರಿಯುತ್ತದೆ. ನಾನು ಮತ್ತೆ ಮಣ್ಣಿನ ಪಾತ್ರೆ ಮಾಡಿ ಮಾರುತ್ತೇನೆ. ನನ್ನ ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕು. ಈ ಮನೆಯಿಂದ 1 ರೂಪಾಯಿಯೂ ನನಗೆ ಬೇಡ ಎಂದು ಕಣ್ಣೀರಿನ ನಡುವೆ ಹೇಳುತ್ತಾಳೆ. ತನ್ನ ಸ್ವಾಭಿಮಾನವನ್ನು ಉಳಿಸಿಕೊಳ್ಳಲು ಗೌರಿ ತೆಗೆದುಕೊಂಡ ನಿರ್ಧಾರ ಎಲ್ಲರ ಮನಸ್ಸನ್ನು ಕಲಕುತ್ತದೆ. ವಿವೇಕ್ ಎಷ್ಟೇ ಸಮಾಧಾನ ಮಾಡಿದರೂ ಗೌರಿ ಒಪ್ಪಿಕೊಳ್ಳುವುದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಸರಿತಾ ಬರುತ್ತಾಳೆ. ಎಲ್ಲರೂ ಆಶ್ಚರ್ಯಪಡುವಂತೆ, ಗೌರಿ, ನೀನು ನಾಳೆಯಿಂದ ವಿವೇಕ್ ಜೊತೆ ಆಫೀಸಿಗೆ ಹೋಗಬೇಕು ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಗೌರಿಯ ಕಣ್ಣಲ್ಲಿ ಮತ್ತೆ ಕಣ್ಣೀರು ಬರುತ್ತದೆ. ಆದರೆ ಈ ಬಾರಿ ಅದು ನೋವಿನ ಕಣ್ಣೀರಲ್ಲ, ಸಂತಸದ ಕಣ್ಣೀರು. ಸರಿತಾ ತನ್ನ ತಪ್ಪನ್ನು ಒಪ್ಪಿಕೊಂಡು, ಗೌರಿ, ನನ್ನ ಮಾತಿನಿಂದ ನಿನಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸು ಎಂದು ಮನಸಾರೆ ಕ್ಷಮೆ ಕೇಳುತ್ತಾಳೆ. ಅತ್ತೆಯ ಬಾಯಿಯಿಂದ ಇಂತಹ ಮಾತು ಕೇಳಿದ ಗೌರಿ ತಕ್ಷಣವೇ, ಅತ್ತೆ, ದಯವಿಟ್ಟು ಹೀಗೆ ಹೇಳಬೇಡಿ ಎಂದು ಗೌರವದಿಂದ ಉತ್ತರಿಸುತ್ತಾಳೆ. ಈ ದೃಶ್ಯ ವೀಕ್ಷಕರ ಹೃದಯವನ್ನೇ ಗೆಲ್ಲುವಷ್ಟು ಭಾವನಾತ್ಮಕವಾಗಿರುತ್ತದೆ. ಇದಾದ ನಂತರ ಮನೆಯವರೆಲ್ಲರೂ ಗೌರಿಯ ಪ್ರತಿಭೆಯನ್ನು ಹೊಗಳುತ್ತಾರೆ. ಆಶಾ ಕೂಡ, ಇಷ್ಟು ದಿನ ಈ ಡಿಸೈನ್ ನಿನ್ನದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಿಜವಾಗಿಯೂ ನೀನು ಹೆಮ್ಮೆ ಪಡುವ ಗೌರಿಯೇ. ಆದರೆ ಈ ಸಂತೋಷವನ್ನು ಸಹಿಸಿಕೊಳ್ಳಲಾಗದೆ ಚಂಚಲ ಮತ್ತೆ ಗೌರಿಯನ್ನು ಅವಮಾನಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಈ ಬಾರಿ ಸರಿತಾ ಮೌನವಾಗಿರುವುದಿಲ್ಲ. ಅವಳು ನನ್ನ ಸೊಸೆಯ ಬಗ್ಗೆ ನಿರ್ಧಾರ ಮಾಡುವ ಹಕ್ಕು ನನಗಿದೆ ಎಂದು ಧೈರ್ಯವಾಗಿ ಹೇಳುತ್ತಾಳೆ. ಈ ಒಂದು ಮಾತು ಗೌರಿಯ ಬದುಕಿನ ದೊಡ್ಡ ಗೆಲುವಾಗುತ್ತದೆ. ಇಷ್ಟು ದಿನ ತನ್ನನ್ನು ಸೊಸೆಯಾಗಿ ಒಪ್ಪಿಕೊಳ್ಳದ ಸರಿತಾ ಇಂದು ಎಲ್ಲರ ಎದುರೇ ಹೆಮ್ಮೆಯಿಂದ ನನ್ನ ಸೊಸೆ ಎಂದು ಹೇಳುವುದು ಗೌರಿಗೆ ಹೊಸ ಬದುಕಿನ ಆರಂಭವಾಗುತ್ತದೆ. ಇನ್ನೊಂದೆಡೆ ಕಾಂತಲಕ್ಷ್ಮಿ ಇನ್ನೂ ಮುಂದೆ ಗೌರಿ ನಮಗಾಗಿ ಕಷ್ಟಪಡಬಾರದು, ನಮ್ಮ ಸಮಸ್ಯೆಯನ್ನು ನಾವೇ ಎದುರಿಸೋಣ ಎಂದು ಹೇಳಿದಾಗ ಚಿನ್ಮಯಿ ನನ್ನ ಅಮ್ಮನಿಗೆ ಧೈರ್ಯ ತುಂಬುತ್ತಾಳೆ. ನನಗೆ ಬೇಗ ಕೆಲಸ ಸಿಗುತ್ತದೆ, ನಮ್ಮ ಕಷ್ಟಗಳೆಲ್ಲ ದೂರವಾಗುತ್ತವೆ ಎಂದು ಹೇಳುವಾಗ ಅವಳ ಮಾತು ಮನೆಯವರಿಗೆ ಹೊಸ ಆಸೆ ನೀಡುತ್ತದೆ. ಮತ್ತೊಂದೆಡೆ ಮೋನಿಕಾ ಮನಸ್ಸಿನಲ್ಲಿ ಅಸೂಯೆಯ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಮನೆಯಲ್ಲಿ ಈಗ ಎಲ್ಲರೂ ಗೌರಿಯನ್ನೇ ತಲೆಯ ಮೇಲೆ ಹೊತ್ತುಕೊಂಡಿದ್ದಾರೆ. ಆದರೆ ನಾನು ಬೇಗನೆ ತಾಯಿಯಾಗುತ್ತೇನೆ, ಆಮೇಲೆ ಈ ಮನೆಯ ಅಧಿಕಾರ ನನ್ನ ಕೈಗೆ ಬರುತ್ತದೆ ಎಂದು ನನ್ನ ಮುಂದಿನ ಸಂಚು ರೂಪಿಸುತ್ತಾಳೆ. ಆದರೆ ಅನಿಕೇತ್ ಮಾತ್ರ ಮಾಡಿದ ತಪ್ಪಿನ ಬಗ್ಗೆ ಆತಂಕದಲ್ಲಿರುತ್ತಾನೆ. ಮೋನಿಕಾ ಹತ್ತಿರ ಬರಲು ಪ್ರಯತ್ನಿಸಿದರೂ ಅವನು ಅವಳಿಂದ ದೂರವೇ ಇರಲು ಬಯಸುತ್ತಾನೆ. ಇವರಿಬ್ಬರ ಸಂಬಂಧದಲ್ಲಿ ಮುಂದೇನು ನಡೆಯಲಿದೆ ಎಂಬ ಕುತೂಹಲವೂ ಹೆಚ್ಚಾಗುತ್ತದೆ. ಮರುದಿನ ಬೆಳಿಗ್ಗೆ ಗೌರಿ ಎಲ್ಲರೂ ಪ್ರೀತಿಯಿಂದ ಉಪಹಾರ ಸಿದ್ಧಪಡಿಸುತ್ತಾಳೆ. ವಿವೇಕ್ ತನ್ನ ಮನಸ್ಸಿನಲ್ಲಿ ಇಂತಹ ಒಳ್ಳೆಯ ಹೆಂಡತಿಯನ್ನು ಪಡೆಯಲು ನಾನು ನಿಜವಾಗಿಯೂ ಪುಣ್ಯ ಮಾಡಿದ್ದೇನೆ ಎಂದು ಸಂತೋಷ ಪಡುತ್ತಾನೆ. ಮನೆಯವರೆಲ್ಲ ಆಶೀರ್ವಾದದೊಂದಿಗೆ ಗೌರಿಯನ್ನು ಮೊದಲ ಬಾರಿಗೆ ಆಫೀಸ್ಗೆ ಕಳುಹಿಸುತ್ತಾರೆ. ಆದರೆ ಮೋನಿಕಾ ಮಾತ್ರ ಕೋಪದಿಂದ ಉರಿಯುತ್ತಾಳೆ. ಗೌರಿ ಆಫೀಸಿಗೆ ಹೋಗುತ್ತಿದ್ದಂತೆ ಮನೆಯ ಹಿರಿಯರು ಸರಿತಾಳಿಗೆ ಗೌರಿಯಂತಹ ಸೊಸೆಯನ್ನು ಪಡೆದಿರುವುದು ನಿನ್ನ ಅದೃಷ್ಟ ಎಂದು ಹೇಳುತ್ತಾರೆ. ಆಗ ಸರಿತಾಳಿಗೂ ತನ್ನ ನಿರ್ಧಾರವೇ ಸರಿ ಎಂಬ ಹೆಮ್ಮೆ ಮೂಡುತ್ತದೆ.
ಗೌರಿಯ ಒಳ್ಳೆಯತನ, ತಾಳ್ಮೆ ಮತ್ತು ಪ್ರತಿಭೆ ಈಗ ಎಲ್ಲರ ಮನಸ್ಸನ್ನು ಗೆದ್ದಿದೆ. ಆಫೀಸಿಗೆ ತಲುಪಿದ ವಿವೇಕ್ ಕೊನೆಗೂ ಅಮ್ಮ ನಿನ್ನನ್ನು ಒಪ್ಪಿಕೊಂಡರೂ ನನಗೆ ತುಂಬ ಸಂತೋಷವಾಗುತ್ತಿದೆ ಎಂದು ಹೇಳುತ್ತಾನೆ. ಗೌರಿಯು ನಗುಮುಖದಿಂದ ಅವನನ್ನು ನೋಡುತ್ತಾ, ಈ ದೃಶ್ಯ ಮನಸ್ಸಿಗೆ ತುಂಬ ಹತ್ತಿರವಾಗುತ್ತದೆ. ಹಾಗಾದರೆ ಮುಂದೇನು ಆಗಲಿದೆ? ಗೌರಿ ಮತ್ತು ವಿವೇಕ್ ನಡುವಿನ ಪ್ರೀತಿ ಇನ್ನಷ್ಟು ಗಟ್ಟಿಯಾಗುತ್ತದೆಯಾ? ಮೋನಿಕಾ ಹೊಸ ಸಂಚು ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗಲಿದೆ. ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಪ್ರತಿದಿನದ ಭಾವನಾತ್ಮಕ ಧಾರಾವಾಹಿಯ ಅಪ್ಡೇಟ್ಗಳನ್ನು ಮೊದಲು ನೋಡಲು RK ಕನ್ನಡ ಮೀಡಿಯಾ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋ ತಯಾರಿಸಲು ಪ್ರೇರಣೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.